ಕರ್ನಾಟಕ ಟಿವಿ, ಜನಪರ ನ್ಯಾಯಪರ. ಭಾರತ ಕಮ್ಯುನಿಸ್ಟ್ ಪಕ್ಷದ ಹೋರಾಟಕ್ಕೆ, ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳ ವಿರೋಧಿಸಿ ನಡೆಯುವ ಹೋರಾಟಕ್ಕೆ. ಭಾರತದ ಇತಿಹಾಸದಲ್ಲಿ ಶತಮಾನಗಳಿಂದಲೂ ದಬ್ಬಾಳಿಕೆ, ಅಸ್ಪೃಶ್ಯತೆ ಮತ್ತು ಶೋಷಣೆಗಳಿಗೆ ಬಲಿಯಾದ ದಲಿತ, ಆದಿವಾಸಿ ಮತ್ತು ಮಹಿಳಾ ಸಮುದಾಯಗಳು ಇಂದಿಗೂ ಈ ದೌರ್ಜನ್ಯಗಳಿಂದ ಬಿಡುಗಡೆಯಾಗಿಲ್ಲ ಎಂದು ಸಿಪಿಐ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಎಚ್ ವೀರಣ್ಣ ತಿಳಿಸಿದ್ದಾರೆ. ಪಟ್ಟಣದ ಮದಕರಿ ವೃತ್ತದಲ್ಲಿ ಮಂಗಳವಾರ ಸಿಪಿಐ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡ ದಲಿತರ, ಆದಿವಾಸಿಗಳ ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದರು. ಭಾರತ ಕಮ್ಯುನಿಸ್ಟ್ ಪಕ್ಷದ ಹೋರಾಟಕ್ಕೆ, ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳ ವಿರೋಧಿಸಿ ನಡೆಯುವ ಹೋರಾಟಕ್ಕೆ, ಬಾಂಬ್ ದಾಳಿಗಳನ್ನು ನಡೆಯುವ ವಿರೋಧವನ್ನು ವಿರೋಧಿಸಿ ನಡೆಯುವ ಹೋರಾಟಕ್ಕೆ. ಪುರೋಹಿತಶಾಹಿ ವ್ಯವಸ್ಥೆಯು ಭಾರತೀಯ ಸಮಾಜವನ್ನ ಶ್ರೇಣೀಕರಿಸುತ್ತ ಜಾತಿ, ಉಪಜಾತಿಗಳು ಅಂತ ವಿಂಗಡಿಸಿ ದಲಿತ ಸಮುದಾಯದಿಂದ ಮಾನವ ಹಕ್ಕುಗಳನ್ನ ಕಸಿದುಕೊಂಡು ಅದನ್ನ ಪ್ರಾಣಿಗಿಂತಲೂ ಕಡಿಯಾಗಿ ನಡೆಸಿಕೊಂಡಿದೆ. ದೇಶದಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಭಾರತ ಕಮ್ಯುನಿಸ್ಟ್ ತಾಲೂಕು ಸಮಿತಿ ಕೂಡ್ಲಿಗಿ ಪ್ರಕರಣಗಳ ಸಂಖ್ಯೆ ಇತ್ತೀಚಿನ ಘಟನೆಗಳನ್ನ ಒಮ್ಮೆ ವಿಶ್ಲೇಷಣೆ ಮಾಡಿದ್ರೆ 2023ರಲ್ಲಿ 57,000 ಆಗಿರುತ್ತೆ. ದಲಿತ ಮಹಿಳೆಯರ ಮೇಲೆ ನಡೆದಿರುವ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ 2,835 ಅಂತಾಗಿದೆ. ಆದರೆ ವಾಸ್ತವದಲ್ಲಿ ಪೊಲೀಸರ ಬಳಿ ದಾಖಲಾಗುತ್ತಿರುವ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ಇನ್ನೂ ಅಧಿಕವೇ ಇರುತ್ತೆ. ಇಂದಿಗೂ ದಲಿತರ ಮತ್ತು ಮಹಿಳೆಯರ ವಿರುದ್ಧ ನಡೀತಾ ಇರುವಂತಹ ಈ ದೌರ್ಜನ್ಯಗಳಿಗೆ ವ್ಯವಸ್ಥೆ, ಶ್ರೇಣೀಕೃತ ಪುರೋಹಿತಶಾಹಿ ಸಾಮಾಜಿಕ ಪದ್ಧತಿ, ಪುರುಷ ಪ್ರಧಾನ ವ್ಯವಸ್ಥೆ ಮತ್ತು ಕೋಮುವಾದಿ ಮನಸ್ಥಿತಿಯೇ ಕಾರಣ ಅಂತ ತಿಳಿಸಿದ್ರು. ಮೇಲೆ ಬಾಂಬ್ ದಾಳಿಗಳು ನಡೆಯುವುದನ್ನು ಖಂಡಿಸಿ ನಡೆಯುವ ಹೋರಾಟಕ್ಕೆ, ಭಯೋತ್ಪಾದಕರನ್ನು ಬಂಧಿಸಲಿ, ಬಾಂಬ್ ದಾಳಿಕೋರರನ್ನು ಬಂಧಿಸಲಿ. ಸಿಪಿಐ ತಾಲೂಕು ಕಾರ್ಯದರ್ಶಿ ಕರಿಯಪ್ಪ, ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ಯು ಪೆನ್ನಪ್ಪ, ಸಂಚಾಲಕ ಡಿ ಅನಂತೇಶ್, ಪದಾಧಿಕಾರಿಗಳು ಆಗಿರುವಂತಹ ವಿ ದುರ್ಗಪ್ಪ, ಪಾಲಯ್ಯ, ಎಐವೈಎಫ್ ತಾಲೂಕು ಅಧ್ಯಕ್ಷ ಮಂಜುನಾಥ್, ಎನ್ಎಫ್ಎಡಿಒ ಅಧ್ಯಕ್ಷ ಮಮತಾ, ಬಿಸಿಯೂಟ ತಾಲೂಕು ಕಾರ್ಯದರ್ಶಿ, ದಲಿತರ, ಆದಿವಾಸಿಗಳ, ಮಹಿಳೆಯರ ಮೇಲಿನ ದೌರ್ಜನ್ಯಗಳಿಗೆ ಶ್ರೇಣೀಕೃತ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆಯ ಆಚರಣೆ, ಪುರುಷ ಪ್ರಧಾನ ಸಮಾಜ, ಕೋಮುವಾದಿ ಹಾಗೂ ಮತೀಯ ಮೂಲಭೂತವಾದಿ ಮತ್ತು ದುರಾಭಿಮಾನಿ ಸಿದ್ಧಾಂತ, ಕಾರ್ಪೊರೇಟ್ ಮತ್ತು ಫ್ಯಾಸಿಸ್ಟ್ ನೀತಿಗಳೇ ಮುಖ್ಯ ಕಾರಣಗಳು. ಇವುಗಳ ವಿರುದ್ಧ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಜಾತಿ ವಿನಾಶ ಮಾಡುವ ಹಾಗೂ ಸಮಾಜ ನಿರ್ಮಾಣದ ಮೂಲಕ ಎಲ್ಲಾ ದೌರ್ಜನ್ಯವನ್ನ ತಡೆಯಲು ಮುಂದಾಗಬೇಕಾಗಿದೆ. ಎಚ್ ವೀರಣ್ಣ, ಜಿಲ್ಲಾಧ್ಯಕ್ಷ ಉಷಾರಾಣಿ, ಓಬಳೇಶ್ ಕುಬೇರ್, ರಮೇಶ್ ಗೌಡ ಸೇರಿ ಅನೇಕರು ಉಪಸ್ಥಿತರಿದ್ದರು. ಭಾರತ ಕಮ್ಯುನಿಸ್ಟ್ ಪಕ್ಷದ ಹೋರಾಟಕ್ಕೆ, ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳ ವಿರೋಧಿಸಿ ನಡೆಯುವ ಹೋರಾಟಕ್ಕೆ, ಬಾಂಬ್ ದಾಳಿಗಳನ್ನು ನಡೆಯುವ ವಿರೋಧವನ್ನು ವಿರೋಧಿಸಿ ನಡೆಯುವ ಹೋರಾಟಕ್ಕೆ, ಸಾರ್ವಜನಿಕರ ಮೇಲೆ ಬಾಂಬ್ ದಾಳಿಗಳು ನಡೆಯುವುದನ್ನು ಖಂಡಿಸಿ ನಡೆಯುವ ಹೋರಾಟಕ್ಕೆ, ಭಯೋತ್ಪಾದಕರನ್ನು ಬಂಧಿಸಲಿ, ಬಾಂಬ್ ದಾಳಿಕೋರರನ್ನು ಬಂಧಿಸಲಿ.